ಕರ್ನಾಟಕ ಕುರುಕ್ಷೇತ್ರದ ಫಸ್ಟ್ ಹಾಫ್ ಅಂದ್ರೆ 14 ಲೋಕಸಭಾ ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೀತಾ ಇದೆ. ಹೀಗಿರುವಾಗ ತೀರಾ ಹೈ ವೋಲ್ಟೇಜ್ ಕ್ಷೇತ್ರ, ಜಿದ್ದಿನ ಕ್ಷೇತ್ರ ಅಂತ ಕರೆಸ್ಕೊಳ್ತಾ ಇರೋದು ಬೆಂಗಳೂರು ಗ್ರಾಮಾಂತರ. ದೋಸ್ತಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್, ಕಾಂಗ್ರೆಸ್ ಅಭ್ಯರ್ಥಿ ಡಿ.ಕೆ. ಸುರೇಶ್ ಇವರ ನಡುವೆ ರಿಯಲ್ ಫೈಟ್ ಶುರುವಾಗಿದೆ. ಗೌಡ್ರ ಕುಟುಂಬ ಹಾಗೂ ಡಿ.ಕೆ. ಬ್ರದರ್ಸ್ ನಡುವೆ ಪ್ರತಿಷ್ಠೆಯ ಫೈಟ್ ಇದೆ ಈ ಕ್ಷೇತ್ರದಲ್ಲಿ. ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವ ಕಾರಣ ಗ್ರಾಮಾಂತರದಲ್ಲಿ ಭಾರೀ ಭದ್ರತೆ ಒದಗಿಸಲಾಗಿದ್ದು, ಇದೇ ಮೊದಲ ಬಾರಿಗೆ ಭಾರೀ ಭದ್ರತೆಯಲ್ಲಿ ಮತದಾನಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ. ಸೊ ರೂರಲ್ ರಣಾಂಗಣ ಹೇಗಿದೆ ಅಂತ ನೋಡೋಣ. ಹೈ ವೋಲ್ಟೇಜ್ ಕ್ಷೇತ್ರ, ಕಣ್ಣಲ್ಲಿ ಕಣ್ಣು, ಎಲ್ಲ ಕಡೆ CCTV ಫುಟೇಜ್ನ ಅಳವಡಿಕೆ ಮಾಡಿದ್ದಾರೆ. ಹೌದು, ಇಲ್ಲಿ ಡಾಕ್ಟರ್ ಮಂಜುನಾಥ್ ವರ್ಸಸ್ ಡಿ.ಕೆ. ಸುರೇಶ್ ಅನ್ನೋದಕ್ಕಿಂತ ಗೌಡ್ರ ಕುಟುಂಬ ವರ್ಸಸ್ ಡಿ.ಕೆ. ಬ್ರದರ್ಸ್ ಕುಟುಂಬ ಅನ್ನುವಂಗಾಗಿದೆ. ರಣರೋಚಕ ಫೈಟ್ ನಡೆಯುತ್ತೆ. ಕಡೇ ದಿನದ ಕಡೆ ಆಟಕ್ಕೆ ಬಿಗ್ ಬ್ರೇಕ್. ಇದೀಗ ಬೆಂಗಳೂರು ಗ್ರಾಮಾಂತರದಲ್ಲಿ ಎಚ್ಚರ, ಅಂದ್ರೆ ಬಹಳ ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತಾರಲ್ಲ, ಆ ರೀತಿಯ ಪರಿಸ್ಥಿತಿಯಲ್ಲಿದೆ. ಈಗ ಡಬಲ್ ಸೆಕ್ಯೂರಿಟಿಯನ್ನ ಕೂಡ ಬೆಂಗಳೂರು ಗ್ರಾಮಾಂತರಕ್ಕೆ ಕೊಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಿ, ಮೊದಲ ಬಾರಿಗೆ ದುಪ್ಪಟ್ಟು ಅರಸೇನಾ ಪಡೆ ನಿಯೋಜನೆ. ಅದೊಂದು ಕ್ಷೇತ್ರಕ್ಕೆ ಮಾತ್ರ ಎಲ್ಲೂ ಕೂಡ ಯಾವುದೇ ರೀತಿಯ ಅವಾಂತರಗಳಾಗಬಾರದು ಅಂತ 7 ಅರಸೇನಾ ಪಡೆಗಳ ತುಕಡಿಯನ್ನ ಚುನಾವಣಾ ಆಯೋಗ ಆ ಒಂದು ಕ್ಷೇತ್ರಕ್ಕೆ ಮಾತ್ರ ಕರೆಸಿದೆ. ಎಲ್ಲಿ? ಬೆಂಗಳೂರು ಗ್ರಾಮಾಂತರಕ್ಕೆ. ಇದೇ ಮೊದಲ ಬಾರಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಅನ್ನೋದು. ಎಲ್ಲ 2829 ಮತಗಟ್ಟೆಗಳಲ್ಲಿ 100% ವೆಬ್ಕಾಸ್ಟ್ ಅನ್ನ ಕೂಡ ನಾವು ನೋಡ್ಬೋದು ಇಲ್ಲಿ. ಸೊ ಇದು ಬೆಂಗಳೂರು ಗ್ರಾಮಾಂತರದ ಒಂದ್ ರೀತಿ ಹೈಲೈಟ್ಸ್. ಈ ಸಲ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕಣ ಅಂತ ಕರೆಸ್ಕೊಳ್ತಾ ಇರೋದು ಕೂಡ ಬೆಂಗಳೂರು ಗ್ರಾಮಾಂತರ, ಬಿಕಾಸ್ ಆಫ್ ಅಲ್ಲಿ ಇರುವಂತಹ ಅಭ್ಯರ್ಥಿಗಳು. ಸಾಫ್ಟ್ ವರ್ಸಸ್ ಹಾರ್ಡ್ ಅಂತ. ನೋಡೋಣ ಏನಾಗುತ್ತೆ. BBMP ಮಾಜಿ ಕಾರ್ಪೊರೇಟರ್ ಅವ್ರ ಮನೆ ಮೇಲೆ ನಿನ್ನೆ ಚುನಾವಣಾ ಆಯೋಗದ ಅಧಿಕಾರಿಗಳು ರೈಡ್ ಮಾಡಿದ್ರು. BBMP ಮಾಜಿ ಕಾರ್ಪೊರೇಟರ್ ಅವರ ಮನೆ ಮೇಲೆ ನಿನ್ನೆ ತಡರಾತ್ರಿ ರಾಮಚಂದ್ರ ಅವರ ಮನೆ ಮೇಲೆ. ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಇದು ಕಾಂಗ್ರೆಸ್ ಆಡಳಿತವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. RR ನಗರದಲ್ಲಿರುವ ಅವರ ನಿವಾಸದ ಮೇಲೆ ಸುಮಾರು 10 ವಾಹನಗಳಲ್ಲಿ 30ಕ್ಕೂ ಹೆಚ್ಚು ಅಧಿಕಾರಿಗಳು ಬಂದು ತಲಾಶ್ ನಡೆಸಿದ್ರು. ಆ ಸಂದರ್ಭದಲ್ಲಿ ರಾಮಚಂದ್ರ ಅವರ ಮನೆಯಿಂದ 31 ಲೀಟರ್ ಮದ್ಯ ಸಿಕ್ತು, ಅದನ್ನ ಸೀಸ್ ಮಾಡಿದ್ದಾರೆ. ಯಾರಪ್ಪ ರಾಮಚಂದ್ರ ಅವರು ಅಂದ್ರೆ ಸ್ಯಾಂಡಲ್ವುಡ್ ನಟಿ ಅಮೂಲ್ಯ ಇದ್ದಾರಲ್ಲ, ಆಕೆಯ ಪತಿಯ ತಂದೆ, ಅಂದ್ರೆ ಆಕೆ ಮಾವ, ಅವ್ರ ಮನೆಯಲ್ಲಿ ನೆನೆ ತಡರಾತ್ರಿ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 31 ಲೀಟರ್ ಮದ್ಯ ಸಿಕ್ಕಿದೆಯಂತೆ. ಬರೀ ಅಷ್ಟಕ್ಕೆ ಮಾತ್ರ ಸೀಮಿತ ಆಯ್ತಾ ಅಥವಾ ಬೇರೆ ಏನಾದರೂ ಸಿಕ್ಕಿದೆಯಾ ಅನ್ನೋ ಅಪ್ಡೇಟ್ ಇನ್ನು ಮುಂದಕ್ಕಷ್ಟೇ ಬರಬೇಕು. ಆ ಮದ್ಯವನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಈ ರೈಡ್ ಆಗಿರೋದನ್ನ ಖಂಡಿಸಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರಂತೆ. ನಾಳೆ ನೋಡಿದ್ರೆ ಎಲೆಕ್ಷನ್. ಓಕೆ, ಗಮನಿಸ್ತಾ ಇದ್ದೀರಿ, ನಟಿ ಅಮೂಲ್ಯ ಅವರ ಮಾವ ಬಿಜೆಪಿ ಮುಖಂಡ ಮತ್ತು ಬೆಂಗಳೂರಿನ BBMP ಮಾಜಿ ಕಾರ್ಪೊರೇಟರ್ ಕೂಡ ಹೌದು ರಾಮಚಂದ್ರ ಅವರು. ಅವ್ರ ಮನೆ ಮೇಲೆ ನಿನ್ನೆ ರಾತ್ರಿ ಚುನಾವಣಾ ಆಯೋಗದ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. ಏನೋ ಮಾಹಿತಿ ಸಿಕ್ಕಿರುತ್ತೆ, ಇಂಟರ್ನಲ್ ರಿಪೋರ್ಟ್ ಸಿಕ್ಕಿರುತ್ತೆ. ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಸದ್ಯ ಸಿಗ್ತಾ ಇರೋ ಅಂಶ ಸುಮಾರು 31 ಲೀಟರ್ ಮದ್ಯವನ್ನ ವಶಕ್ಕೆ ಪಡೆದಿದ್ದಾರೆ ಅಂತ. ಅಂದ್ರೆ ಯಾರಿಗಾದ್ರೂ ಹಂಚಕ್ ಹೋಗಿದ್ರ, ಈಗ ಅವ್ರಿಗೆ ಇಂಟರ್ನಲ್ ರಿಪೋರ್ಟ್ ಬಂದಿರುತ್ತೆ, ಒಂದು ಅಲ್ಲಿ ಮದ್ಯ ಇದೆ ಅಂತಲೋ ಅಥವಾ ಹಣ ಸಂಗ್ರಹಿಸಿಟ್ಟಿದ್ದಾರೆ ಅಂತಲೋ, ಸೀರೆಗಳಿಟ್ಟಿದ್ದಾರೆ ಅಂತಲೋ ಅಥವಾ ಗೋಡೌನಲ್ಲಿ ಕುಕ್ಕರ್ಗಳನ್ನ ಅಥವಾ ಬೇರೆ ಬೇರೆ ವಸ್ತುಗಳನ್ನ ಆಮಿಷ ಒಡ್ಡಕ್ಕೆ ಇಟ್ಟಿದ್ದಾರೆ ಅಂತಲೋ, ಇಂಥದ್ದೇನಾದ್ರೂ ಒಂದು ಹೋಗಿರುತ್ತೆ. ಮಾಹಿತಿ ಸಿಗ್ತಾ ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿ ರೈಡ್ ಮಾಡಿದ್ದಾರೆ. ಬಟ್ ಈಗ ಇವರು ಕಾಂಗ್ರೆಸ್ ತನ್ನ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದೆ, ಆಮೇಲೆ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ನವ್ರು ಹಣ ಹಂಚಕ್ ಹೋಗ್ತಾ ಇದ್ರು, ಅದನ್ನೆಲ್ಲ ನಾವು ತಡೆದು ಬಿಡ್ತೀವೋ ಅಂತ ಈ ರೀತಿ ರೈಡ್ ಮಾಡಿ ನಮ್ಮನ್ನ ಭಯ ಪಡಿಸೋಕ್ ನೋಡಿದ್ದಾರೆ ಅಂತ ಸ್ವತಃ ರಾಮಚಂದ್ರ ಅವರೇ ಹೇಳ್ತಾ ಇದ್ರು. ಅವರು ಕೂಡ ಆರೋಪ ಮಾಡ್ತಾ ಇದ್ರು. ಈ ಆರೋಪಗಳಲ್ಲಿ ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಅಧಿಕಾರಿಗಳು ಬಂದಿದ್ದು ನಿಜ, ರೈಡ್ ಮಾಡಿದ್ದು ನಿಜ. ಸದ್ಯಕ್ಕೆ ಈಗ ಏನ್ ಸಿಕ್ಕಿದೆ ಏನ್ ಸಿಕ್ಕಿಲ್ಲ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ನೋಡ್ಬೇಕು. ಮೇಲ್ನೋಟಕ್ಕೆ 31 ಲೀಟರ್ ಏನೋ ಮದ್ಯ ಸಿಕ್ಕಿದೆ, ಲಿಕ್ಕರ್ ಸಿಕ್ಕಿದೆ ಅಂತ. ಅದ್ರ ಬಗ್ಗೆ ಕೇಳ್ತಾರೆ, ಯಾಕೆ ತಂದಿಟ್ಟಿದ್ರಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ, ಅವನ್ನೆಲ್ಲ ಕೇಳ್ತಾರೆ. ಅವ್ರೇನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಬೇರೆ ಹಣ ಏನಾದ್ರು ಸಿಕ್ಕಿದ್ರೆ ಅಥವಾ ಬೇರೆ ಬೇರೆ ವಸ್ತುಗಳು ಸಿಕ್ಕಿದ್ರೆ ಲಾಟ್ ಆಗಿ ದಾಖಲೆಗಳನ್ನ ಕೊಟ್ಬಿಟ್ರೆ ಮುಗಿತಪ್ಪ ಅಲ್ಲಿಗೆ ಅಷ್ಟೇ. ಚುನಾವಣೆ ಹತ್ರ ಬರ್ತಾ ಇದ್ದಂತೆ ವಿರೋಧ ಪಕ್ಷದ ನಾಯಕರು ಆಡಳಿತದಲ್ಲಿರೋರು ವಿರೋಧ ಪಕ್ಷದ ನಾಯಕರ ಮೇಲೆ ವಾಗ್ದಾಳಿ ನಡೆಸೋದು, ಆರೋಪಗಳನ್ನ ಮಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿಯಾಗಿ ಮೋದಿ ವರ್ಸಸ್ ಸಿದ್ದರಾಮಯ್ಯ ಅಂತ ತಗೊಂಡಾಗ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಮತ್ತೆ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ಬೀದರ್ನಲ್ಲಿ ಮಾತನಾಡಬೇಕಾದ್ರೆ
ಇದೀಗ ಬರ ಬಂದಾಗ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಇಬ್ರು ಬರಲಿಲ್ಲ, ಬಟ್ ಈಗ ಬರ್ತಾರಂತೆ. ಯಾವ ಮುಖ ಇಟ್ಕೊಂಡು ಜನರ ಬಳಿ ಬಂದು ಓಟ್ ಕೇಳ್ತಾರೆ? ಭಾರತದ ಇತಿಹಾಸದಲ್ಲಿ ಇಷ್ಟೊಂದು ಸುಳ್ಳು ಹೇಳೋ ಪ್ರಧಾನಿ ಅಂದ್ರೆ ಅದು ಮೋದಿ. ಬಿಜೆಪಿ ಸುಳ್ಳು ಹೇಳೋ ಫ್ಯಾಕ್ಟರಿ ಇದ್ದಂಗೆ. ಸುಳ್ಳೇ ಬಿಜೆಪಿಯ ಮನೆ ದೇವರು. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಸಂವಿಧಾನ ಮುಟ್ಟಿದ್ರೆ ರಕ್ತ ಕ್ರಾಂತಿ ಆಗುತ್ತೆ ಅಂತ ಮತ್ತೊಮ್ಮೆ ಸಿದ್ದು ಗುಡುಗಿದ್ದಾರೆ. ಈ ರೀತಿ ಕನ್ನಡಿಗರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆದು ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ತಾವು ಗೆಲ್ಲಿಸಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಮಾಡ್ತೀರಿ ಅಲ್ವಾ? ಮಾಡ್ತೀರಿ ಅಲ್ಲ? ನಮಗೆ ನಿಮ್ಮ ವೋಟ್ ಕೇಳಲಿಕ್ಕೆ ನೈತಿಕ ಹಕ್ಕಿದೆ. ನರೇಂದ್ರ ಮೋದಿ ಅವರಿಗೆ ಯಾವ ಹಕ್ಕಿದೆ? ಯಾವ ಹಕ್ಕಿದೆ ನರೇಂದ್ರ ಮೋದಿ ಅವರಿಗೆ? ಇವ್ರಿಗೆ ನಾಚಿಕೆ ಆಗಲ್ಲ? ನರೇಂದ್ರ ಮೋದಿ ಅವರಿಗೆ ಕರ್ನಾಟಕ ಜ್ಞಾಪಕ ಆಗೋದು ಯಾವಾಗ ಗೊತ್ತಾ? ಚುನಾವಣಾ ಸಂದರ್ಭದಲ್ಲಿ ಮಾತ್ರ. ಪ್ರವಾಹ ಬಂದಿದ್ರ 2019ರಲ್ಲಿ ಭೀಕರವಾದಂತ ಪ್ರವಾಹ. ಆಗ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ. ಆಗ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬರಲಿಲ್ಲ. ಓಕೆ, ಇದರೊಂದಿಗೆ ಒಂದು ವಿರಾಮ ತಗೊಳ್ಳೋಣ. ವಿರಾಮಕ್ಕೂ ಮುಂಚೆ ನಾಳೆ ಎಲೆಕ್ಷನ್, ಮತದಾನ ನಮ್ಮೆಲ್ಲರ ಹಕ್ಕು ಮತ್ತು ಜವಾಬ್ದಾರಿ. ದೇಶದಲ್ಲಿ ಉನ್ನತ ಅಥವಾ ಒಳ್ಳೆ ಅಭ್ಯರ್ಥಿಯನ್ನ, ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕಾಗಿರುವಂತದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು. ಹಿನ್ನೆಲೆಯಲ್ಲಿ ವೋಟ್ ಮಾಡಿ ಅಂತ ಜಾಗೃತಿಯನ್ನ ಮೂಡಿಸೋಕೆ ನಮ್ಮ ಸ್ಯಾಂಡಲ್ವುಡ್ನ ನಟ ನಟಿಯರು ಕೂಡ ಮುಂದಾಗ್ತಾ ಇದ್ದಾರೆ. ಅದರ ತುಣುಕಿನೊಂದಿಗೆ ಒಂದು ವಿರಾಮ ತಗೊಂಡು ವಾಪಸ್ ಬೇಗ ಬರೋಣ.